ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ. ಸೊ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಮೊದಲನೇ ತಿಂಗಳಿಂದ 9ನೇ ತಿಂಗಳವರೆಗೂ ಪ್ರೆಗ್ನೆಂಟ್ ವುಮೆನ್ ತುಂಬಾ ಕೇರ್ಫುಲ್ಲಾಗಿ ಇರ್ತಾರೆ. ತಿನ್ನೋ ವಿಚಾರದಲ್ಲಾಗ್ಬೋದು ಅಥವಾ ಒಂದು ಆ್ಯಕ್ಟಿವಿಟೀಸಲ್ಲಾಗ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ತುಂಬಾ ಕೇರ್ಫುಲ್ಲಾಗಿ ಇರ್ತಾರೆ. ಕೇರ್ಫುಲ್ಲಾಗಿ ಖಂಡಿತವಾಗ್ಲೂ ಇರಬೇಕು. ಗರ್ಭದಲ್ಲಿ ಬೆಳೀತಾ ಇರುವಂಥ ಮಗು ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಕೆಲವೊಂದು ಕೇರ್ಫುಲ್ ಟಿಪ್ಸನ್ನು ತಗೊಳ್ಳೇಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಒಂದು ಸ್ಲೀಪಿಂಗ್ ಪೊಸಿಷನ್ಗೆ ಬಂದರೆ, ಯಾವ ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀ ಯಾವ ರೀತಿ ಮಲಗಿದ್ರೆ ಬೇಬಿ ಡೆವಲಪ್ಮೆಂಟ್ ಗ್ರೋತ್ ಅನ್ನೋದು ಚೆನ್ನಾಗೇ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕನ್ಸೀವ್ ಆದ 4, 5, 6ನೇ ವಾರದಿಂದಲೇ ಒಂದು ಬೇಬಿಯ ಗ್ರೋತು ಡೆವಲಪ್ಮೆಂಟ್ ಅನ್ನೋದು ತುಂಬ ಫಾಸ್ಟಾಗೆ ಸ್ಟಾರ್ಟ್ ಆಗೋಗುತ್ತೆ. ಆದ್ದರಿಂದ ನೀವು ಕನ್ಸೀವ್ ಆದ ತಿಳಿದ ನೆಕ್ಸ್ಟ್ ದಿನದಿಂದಲೇ ಮಲಗುವ ಒಂದು ಪೊಸಿಷನನ್ನು ನೀವು ಖಂಡಿತವಾಗ್ಲೂ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಪ್ರೆಗ್ನೆನ್ಸಿಯಲ್ಲಿ ಮಲಗುವ ಪೊಸಿಷನ್ಗೂ ಬೇಬಿ ಡೆವಲಪ್ಮೆಂಟ್ಗೂ ಏನು ಕನೆಕ್ಷನ್ ಇದೆ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಕನೆಕ್ಷನ್ ಇದೆ. ನೀವು ಎಷ್ಟೋ ಪ್ರೆಗ್ನೆಂಟ್ ಲೇಡೀಸಲ್ಲಿ ನೋಡಿರ್ಬೋದು, ಗರ್ಭದಲ್ಲೇ ಮಗು ಸತ್ತು ಹುಟ್ಟಿದೆ ಅಂತ ಹೇಳ್ತಾ ಬರ್ತಾರೆ. ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಸ್ಲೀಪಿಂಗ್ ಪೊಸಿಷನ್ಗೂ ಒಂದು ಬೇಬಿ ಡೆವಲಪ್ಮೆಂಟ್ ಅಥವಾ ಗ್ರೋತ್ಗೂ ಒಂದು ಕನೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ಪ್ರೆಗ್ನೆನ್ಸಿಯಲ್ಲಿ ನೀವು ತಪ್ಪಾದ ಪೊಸಿಷನಲ್ಲಿ ನಿದ್ದೆಯನ್ನು ಮಾಡೋದು ಅಭ್ಯಾಸ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಅದರ ಪರಿಣಾಮ ನೇರವಾಗಿ ಮಗುವಿನ ಮೇಲೆ ಬೀಳುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಸರಿಯಾದ ಒಂದು ಪೊಸಿಷನಲ್ಲಿ ನೀವು ಒಂದು ನಿದ್ರೆಯನ್ನು ರೂಢಿಯನ್ನು ಮಾಡಿಕೊಂಡಿದ್ದೆ ಆದರೆ ಅದರಿಂದ ಮಗುವಿಗೆ ಸರಿಯಾದ ನ್ಯೂಟ್ರಿಷನ್, ಬ್ಲಡ್ ಮತ್ತು ಆಕ್ಸಿಜನ್ ಸಪ್ಲೈ ಅನ್ನೋದು ಕರೆಕ್ಟಾಗಿ ಆಗುತ್ತೆ. ಗರ್ಭದಲ್ಲಿ ಬೆಳೆಯುವಂಥ ಮಗುವಿಗೆ ಈ 3 ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಯಾವ ತಿಂಗಳಲ್ಲಿ ಯಾವ ಪೊಸಿಷನಲ್ಲಿ ಗರ್ಭಿಣಿ ಸ್ತ್ರೀಯರು ನಿದ್ರಿಸಬೇಕು ಅಂತ ನೋಡೋಣ. 1 to 4 months ಯಾವ ಒಂದು ಪೊಸಿಷನಲ್ಲಿ ನಿದ್ರಿಸಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಉಲ್ಟಾ ಮಲಗೋದನ್ನು ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿಯಲ್ಲಿ ಮಾಡಬಾರ್ದು. ಅಂದರೆ ಹೊಟ್ಟೆ ಮೇಲೆ ಉಲ್ಟಾ ಮಲಗೋದನ್ನು ಅಭ್ಯಾಸ ಇದ್ದರೆ ಖಂಡಿತವಾಗ್ಲೂ ಅದನ್ನು ಪ್ರೆಗ್ನೆನ್ಸಿ ಕನ್ಸೀವ್ ಆದ ಕ್ಷಣದಿಂದಲೇ ನೀವು ಬಿಟ್ಬಿಡಬೇಕು. ಹೊಟ್ಟೆ ಮೇಲೆ ಯಾವುದೇ ಕಾರಣಕ್ಕೂ ನಿದ್ರಿಸಬಾರ್ದು. ಯಾವಾಗಲೂ ಯಾವುದಾದ್ರೂ ಒಂದು ಸೈಡು ತಿರುಗಿ ಮಲಗಬೇಕು. ಅಥವಾ ರೈಟ್ ಸೈಡಲ್ಲಾದರೂ ಸರಿ ಅಥವಾ ಲೆಫ್ಟ್ ಸೈಡಲ್ಲಾದರೂ ಸರಿ. 1st 4 monthsಲ್ಲಿ ನೀವು ಸ್ವಲ್ಪ ಸ್ಟ್ರೈಟಾಗೂ ಸಹ ಮಲಗ್ಬೋದು ಅಥವಾ ಸೈಡ್ ವೇಸಲ್ಲಿ ಮಲಗಬೇಕು. ಇನ್ನು ಸಾಧ್ಯವಾದಷ್ಟು ಲೆಫ್ಟ್ ಸೈಡಲ್ಲೇ ಜಾಸ್ತಿ ಮಲಗೋದಕ್ಕೆ ಗರ್ಭಿಣಿ ಸ್ತ್ರೀಯರು 9 ತಿಂಗಳು ಪ್ರಯತ್ನವನ್ನು ಮಾಡಬೇಕು. ಲೆಫ್ಟ್ ಸೈಡಲ್ಲೇ ಯಾಕೆ ಜಾಸ್ತಿ ಮಲಗೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದ್ರೆ, ಲೆಫ್ಟ್ ಸೈಡ್ ಮಲಗೋದ್ರಿಂದ ಮಗುವಿಗೆ ನೇರವಾಗಿ ಆಕ್ಸಿಜನ್, ಬ್ಲಡ್, ನ್ಯೂಟ್ರಿಷನ್ ಸಪ್ಲೈ ಅನ್ನೋದು ಸರಾಗವಾಗಿ ಹೋಗಿ ಸೇರುತ್ತೆ. ಇನ್ನು ರೈಟ್ ಸೈಡಲ್ಲಿ ಮಲಗೋದು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಲಿವರ್ ಮೇಲೆ ಪ್ರೆಷರ್ ಅನ್ನೋದು ಜಾಸ್ತಿ ಬೀಳುತ್ತೆ. ಇದರಿಂದ ಒಂದು ಪಚನ ಕ್ರಿಯೆಗೆ ತೊಂದರೆ ಆಗುತ್ತೆ. ಎದೆ ಭಾಗದಲ್ಲಿ ಉರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಲಿವರ್ಗೆ ಸಂಬಂಧಪಟ್ಟ ಒಂದು ಗ್ಯಾಸ್ಟ್ರಿಕ್ ಆಗ್ಬೋದು, ಆ್ಯಸಿಡಿಟಿ ಆಗ್ಬೋದು, ಈ ರೀತಿ ತೊಂದರೆಗಳು ಸಹ ಪ್ರೆಗ್ನೆಂಟ್ ಲೇಡಿಯಲ್ಲಿ ಕಂಡುಬರುತ್ತೆ. ಆದ್ದರಿಂದ ಲೆಫ್ಟ್ ಸೈಡ್ ಮಲಗೋದ್ರಿಂದನೇ ಒಂದು ಬೇಬಿಗಾಗ್ಬೋದು ಅಥವಾ ಮದರ್ಗೆ ಆಗ್ಬೋದು ತುಂಬಾ ಬೆನಿಫಿಷಿಯಲ್ವೇ, ಬೆಸ್ಟ್ ಪೊಸಿಷನ್ನು ಸಹ ಹೌದು. ಆದರೆ ರಾತ್ರಿ ಪೂರ್ತಿ ಬರೀ ಒಂದೇ ಕಡೆ ಅಂದರೆ ಬರೀ ಲೆಫ್ಟ್ ಸೈಡೇ ತಿರುಗಿ ಮಲಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಮಧ್ಯ ನೀವು ಪೊಸಿಷನನ್ನು ಚೇಂಜ್ ಮಾಡ್ಬೋದು. ಸ್ವಲ್ಪ ಹೊತ್ತು ಲೆಫ್ಟ್ ಸೈಡು, ಸ್ವಲ್ಪ ಹೊತ್ತು ರೈಟ್ ಸೈಡು, ಸ್ವಲ್ಪ ನೇರವಾಗಿ ಈ ರೀತಿ ಪೊಸಿಷನನ್ನು ಚೇಂಜ್ ಮಾಡ್ಬೋದು. ಆದಷ್ಟು ಲೆಫ್ಟ್ ಸೈಡ್ ಮಲಗೋದಕ್ಕೆ ಪ್ರಿಯಾರಿಟಿಯನ್ನು ಕೊಡಬೇಕು. ಇನ್ನು 5 to 9 months ಪ್ರೆಗ್ನೆನ್ಸಿಯಲ್ಲಿ ಯಾವ ಕಡೆ ನಿದ್ರಿಸಬೇಕು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಲೆಫ್ಟ್ ಸೈಡಲ್ಲೇ ಜಾಸ್ತಿ ನಿದ್ರೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಟೈಮಲ್ಲಿ ಬೇಬಿ ಗ್ರೋತ್ ಅನ್ನೋದು ತುಂಬ ರ್ಯಾಪಿಡಾಗಿ ಆಗ್ತಾ ಇರುತ್ತೆ. ಆದ್ದರಿಂದ ಆಕ್ಸಿಜನ್, ಬ್ಲಡ್, ನ್ಯೂಟ್ರಿಷನ್ ಸಪ್ಲೈ ಅನ್ನೋದು ನಿಮಗೆ ಕರೆಕ್ಟಾಗಿ ಆಗಬೇಕು ಬೇಬಿಗೆ ಅಂತ ಹೇಳಿದ್ರೆ ಲೆಫ್ಟ್ ಸೈಡಲ್ಲೇ ನೀವು ನಿದ್ರಿಸಬೇಕು. ತಿರುಗಿ ಮಲಗಿದ್ರೆ ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಈ ಟ್ರೈಮಿಸ್ಟರಲ್ಲಿ ಅಂದರೆ 5th ಇಂದ 9th ಮಂತಲ್ಲಿ ಒಂದು ಗರ್ಭದ ಸೈಜು ಜಾಸ್ತಿ ಆಗಿರೋದ್ರಿಂದ ಯಾವ ಕಡೆ ತಿರುಗಿ ಮಲಗಿದ್ರೂ ಸಹ ಅನ್ಕಂಫರ್ಟಬಲ್ ಆಗೇ ಇರುತ್ತೆ. ಬೇಬಿ ಬಂಪ್ ಅನ್ನೋದು ನಿಮಗೆ ತಡೀತಾ ಇರುತ್ತೆ. ಆದ್ದರಿಂದ ಒಂದು ಮೆಟರ್ನಿಟಿ ಪಿಲ್ಲೋಸ್ ಅನ್ನೋದು ಬರುತ್ತೆ. ಲಾಂಗ್ ಪಿಲ್ಲೋಸು, ಸಾಫ್ಟ್ ಪಿಲ್ಲೋಸು, ಥೈಸ್ ಮಧ್ಯ ಹಾಕ್ಕೊಂಡು ಮಲಗೋದಕ್ಕೆ ಪಿಲ್ಲೋಸ್ ಎಲ್ಲ ಅವೈಲಬಿಲಿಟಿ ಇದೆ. ಅದನ್ನು ತೊಗೊಂಡು ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಮಲಗುವಂಥ ಟೈಮಲ್ಲಿ ಅದ್ರ ಸಪೋರ್ಟನ್ನು ತೊಗೊಂಡು ಕಂಫರ್ಟಬಲ್ ಆಗಿ ಲೆಫ್ಟ್ ಸೈಡು ತಿರ್ಕೊಂಡು ಮಲ್ಕೋಬೋದು. ಇನ್ನು ಈ ಪೀರಿಯಡಲ್ಲಿ ಆದಷ್ಟು ಬೆನ್ನಿನ ಮೇಲೆ ಮಲಗೋದು ಅಥವಾ ಸ್ಟ್ರೈಟಾಗಿ ಮಲಗೋದನ್ನು ಅವಾಯ್ಡ್ ಮಾಡಬೇಕು. ಇದರಿಂದ ಬೇಬಿಗೆ ಬ್ಲಡ್ ಫ್ಲೋ ಅನ್ನೋದು ಕರೆಕ್ಟಾಗಿ ಆಗೋದಿಲ್ಲ. ನಿಮ್ಮ ಬೆನ್ನಿಗೂ ಸಹ ಪ್ರೆಷರನ್ನು ಬಿದ್ದು ಬೆನ್ನು ನೋವು ಬರುವಂಥ ಸಾಧ್ಯತೆಯೂ ಇರುತ್ತೆ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.